ಗ್ರೌಂಡಿಗೆ ಆಡಕ್ಕೆ ಬಂದ್ವಿ. ಬಟ್ ಕೊತ್ತಂಬರಿ ಅದ ಏನಂದ್ರೆ ಕೊಬ್ಬರಿ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈವ್ನಿಂಗು ಸಾಗರ್ ಬಂದ ತಕ್ಷಣ ಟೀ ಕುಡ್ಕೊಂಡು ಕೆಳಗೆ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೊರಟ್ವಿ. ಅಂದರೆ ಅಲ್ಲಿ ಒಂದು ಗ್ರೌಂಡ್ ಇದೆ. ಸೊ ಅಲ್ಲಿ ಯಾವಾಗಲೂ ಅಂದರೆ ಜಾಸ್ತಿ ಮನೆ ಮುಂದೆನೇ ಆಡ್ತೀವಿ. ಸೊ ಇದೇ ಸಲನೇ ಒಂದು ಸ್ವಲ್ಪ ಗ್ರೌಂಡಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಗ್ರೌಂಡಲ್ಲಿ ಆದರೆ ಗಾಳಿ ಇದ್ದರೆ ಆಡೋಕ್ಕಾಗಲ್ಲ. ಮನೆ ಮುಂದೆ ಗಾಳಿ ಇದ್ರೂ ಆಡ್ಬೋದು. ನೋಡು ಕೆಳಗೆ ಎಷ್ಟು ಬಿದ್ದಾವೆ, ತಿನ್ನೋರು ಇಲ್ಲ, ನಾಯಿಗಳು ನಿಂತಾವೆ. ಆ ಪೇರು ಗಿಡದಲ್ಲಿ ತುಂಬಾ ಹಣ್ಣು ಪೇರುಕಾಯಿ ಬಿಟ್ಟಿತ್ತು. ಸೊ ಅದನ್ನು ನೋಡ್ತಾ ಇದ್ವಿ. ಹಾಗೆ ತುಂಬಾ ಕಾಯಿನೂ ಆಗಿತ್ತು. ಸೊ ಹಾಗೆ ನಾವು ಬ್ಯಾಡ್ಮಿಂಟನ್ ಆಡೋಕ್ಕೆ ಗ್ರೌಂಡಿಗೆ ಹೊರಟ್ವಿ. ಒಂದು ಸ್ವಲ್ಪ ಜಾಸ್ತಿನೇ ಸಂಜೆ ಆಗಿತ್ತು. 6 ಗಂಟೆ ಮೇಲೇನೋ ಹೋಗ್ತಾ ಇದ್ವಿ ಅಷ್ಟೇ. ಗ್ರೌಂಡಿಗೆ ಆಡಕ್ಕೆ ಬಂದ್ವಿ. ಬಟ್ ಗ್ರೌಂಡಲ್ಲಿ ಎಲ್ಲ ಎಷ್ಟು ಜನ ಇದ್ದಾರೆ ನೋಡಿ. ಆಲ್ರೆಡಿ ಗ್ರೌಂಡ್ ಎಲ್ಲ ಫುಲ್ ಆಗೈತಿ. ಇಲ್ಲೊಂದಿಬ್ರು ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾವೆ. ಸೊ ಗ್ರೌಂಡ್ ಎಲ್ಲ ಫುಲ್ ಆಗೈತಿ. ನಾನು ಕ್ಯಾಮ್ರಾ ಸೆಟ್ ಮಾಡೋಕ್ಕೆ ಹೋದೆ. ಅಂದರೆ ಎಲ್ಲಿಟ್ಟು ಕ್ಯಾಮ್ರಾ ವಿಡಿಯೋ ಮಾಡಬೇಕಂತೇಳಿ ಒಂದು ಸ್ವಲ್ಪ ಸೆಟ್ ಮಾಡೋಕ್ಕೆ ಹೋದೆ. ಗ್ರೌಂಡ್ ಇದು ತುಂಬಾ ದೂರ ಇಲ್ಲ, ನಮ್ಮ ಮನೆ ಹತ್ರನೇ ಇದೆ. ಸೊ ಮನೆ ಹತ್ರನೇ 3 ಗ್ರೌಂಡ್ ಏನೋ ಇದ್ದಾವೆ. ಸೊ ಗ್ರೌಂಡಲ್ಲಿ ಅವಾಗವಾಗ ಈ ಗ್ರೌಂಡಿಗೆ ವಾಕ್ ಬಂದಿರ್ತೀವಿ ನಾವು. ಸೊ ಇಲ್ಲೇ ಆಡೋಣ ಬಾ ಅಂಥೇಳಿ ಇಲ್ಲೇ ಬಂದುಬಿಟ್ವಿ. ಆಡೋಕ್ಕೆ ತುಂಬಾ ಚೆನ್ನಾಗಿದೆ ಜಾಗ ಇಲ್ಲಿ. ಗೇಮ್ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಸೆಕೆ ಹಾಕೈತಲ್ಲ, ಸ್ವಲ್ಪ ಗೇಮ್ ಆಡಿದ್ರಾಗ ಪ್ಯಾಕಪ್. ಸಾಯಂಕಾಲ ಊಟಕ್ಕೆ ಎಗ್ ಬಿರಿಯಾನಿಯನ್ನು ಮಾಡ್ತಾ ಇದ್ವಿ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ. ರೆಸಿಪಿ ಎಲ್ಲ ಹೇಳ್ತೀನಿ ನೋಡಿ. ಅಷ್ಟೇ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು ಅಷ್ಟೇ. ಬರ್ತೈತೆ ಮತ್ತು ಮಾಡುವಾಗ ಇನ್ನೊಂದು ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂಡು ಮಾಡೋದು. ಇಲ್ಲಿ ರುಬ್ಬಾಕ್ಕೆ ಏನೇನು ಹಾಕೊಂಡಿಂದ ಹಸಿಮೆಣಸಿನ್ಕಾಯಿ, ಗರಂ ಮಸಾಲ, ಅರ್ಧ ಟೊಮೆಟೊ, ಕೊತ್ತಂಬರಿ ಇದ್ರೆ ಪುದೀನ ಹಾಕೊಳ್ಳಿ, ಮತ್ತು ಬೆಳ್ಳುಳ್ಳಿ ಹೇಳಕ್ಕಾರ ಬಿಡ, ಮತ್ತು ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕೊಳ್ಳಿ. ಮತ್ತು ಇಲ್ಲಿ ಎಗ್ ಕುದಿಯಕ್ಕೆ ಇಟ್ಟಿದ್ದೀನಿ. 3 ಎಗ್, ನಂಗೊಂದ ಸಾಗರ್ಗೆ ಆಡ. ತಜ್ಞರು ಏನೋ ಮಾಡತ್ತಾರು. ಟೆಸ್ಟಿಂಗ್ ಮಾಡೋದು ಟೆಸ್ಟಿಂಗ ಅದು ಒಳಗೆ 15 ನಿಮಿಷ 20 ನಿಮಿಷ ಆಗಿರೋಲ್ಲ. ಆಗಿಲ್ಲ ಅಷ್ಟು ಟೈಮ್. ಈಗ ರುಬ್ಬಿತೀನಿ ಇವಾಗ. ಆಗಲೇ ಏನು ಹೇಳಿ ಹೇಳ್ಬೇಕಲ್ಲ. ಸೀರಿಯಸ್ನೆಸ್ ಇಲ್ಲ. ಸೊ ಈ ಥರ ಮಸಾಲೆ ರೆಡಿ ಆಯ್ತಿದ್ದು. ಮಸಾಲೆಗಳನ್ನ ಈ ಥರ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಎಕ್ಸ್ಟ್ರಾ ಇದ್ದಿದ್ದನ್ನೆಲ್ಲ ನಮ್ಮ ಗಡ್ಡ ದೇವಿ ಕೊಡ್ಸಲಕ್ಕ ಮೈ ತುಂಬ ಡಬ್ಬಿ ಮಾಡಿ ಆಡೋ ಡಬ್ಬಿಲ್ಲ ಎಲ್ಲ ಡಬ್ಬಿ ಮಾಡೋದು. ನೀ ಏನಾರ ಮತ್ತೆ ಸುಡುವುದೈತಲ್ಲ. ಈ ಸ್ವಲ್ಪ ದೂರ ಹಿಡ್ಕೊಬೋಣ ಅಡುಗೆ ಮಾಡಕ್ಕೆ. ನಾ ಸುಮ್ಮನೆ ಬಂದಂದ್ರೆ ಅವನಿಗೆ ಕಾವಡು ನೋಡಿ ಏಟ್ ಮುಂದಿವಲ್ವ. ನೀವು ಯಾವ ಹಾಕ್ತಿದ್ವಿ ಮ್ಯಾಗಿನ ನಿಂಗೆ ಅದ ಒಂದು ಏನಾರು ಬೇಕಲ್ಲ ಕಾರಣ ಹೇಳಕ್ಕೆ. ಇದು ಕುದಿವಲ್ವ ಅಂದ್ರೆ ನೀರು ಬೇರೆ ಹಾಕೇವಿ. ಲವಂಗ ಐತಿ
ಅದಕ್ಕೆ ಈಗಿಲ್ಲ, ಇದ್ರೊಳಗೆ ಹಾಕ, ಇದಕ್ಕೊಳಗೆ ಹಾಕ. ಒಂದು ಕವರ್ ಹಾಕಕ್ಕೆ ಎಷ್ಟು ಹೊತ್ತು ತಗೋತಿ? ಅಲ್ಲಿ ಎಲ್ಲಿದೆ? ನಾ ಇಲ್ಲಿ ಎಗ್ ಬಿರಿಯಾನಿ ಮಾಡೋಕ್ಕೆ ಇಷ್ಟೊಂದು ಮಸಾಲೆ ತೊಗೊಂಡಿದ್ದೀನಿ, ಇಷ್ಟೇ ತೊಗೊಂಡಿದ್ದೀನಿ. ಸೊ ಇಲ್ಲಿ ರುಬ್ಬಿರೋ ಮಸಾಲೆ ಎಷ್ಟಿದೆ. ಮೊದಲು ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ. ಎಲ್ಲ ಬರೋಬ್ಬರಿ ಕೂತಾವು. ಈಗ ರೊಕ್ಕ ಬರುತ್ತಾ ನೋಡಿದ. ಮೊದಲು ಕರಿಬೇವು ಹಾಕ್ತಾ ಇದ್ದೀನಿ, ಪಲಾವ್ ಎಲೆ, ಎಲ್ಲ ಥರ ಮಸಾಲೆ. ಸ್ಪೂನ್ ಕೊಡು, ಚೆನ್ನಾಗಿ ಸ್ಪೂನ್ ಕೊಡು. ಅದು ತರಕಾರಿ ಸ್ಪೂನ್. ಹಾಂ, ಅದು ಕೊಡು. ನರ್ಸಿಸ್ತೀನಿ. ಒಂದು 2 ಈರುಳ್ಳಿ ಹಾಕ್ತಾ ಇದ್ದೀನಿ, ಮತ್ತು ಅರ್ಧ ಟೊಮೆಟೊ ಹಾಕ್ತಾ ಇದ್ದೀನಿ. ಅದು ನೀರು ಸೌಂಡ್ ಬಂದ್ ಮಾಡು. ಇದೆಲ್ಲ ಒಂದು ಸ್ವಲ್ಪ ಬೇಗ ಫ್ರೈ ಆಗೋಕ್ಕೆ ಏನು ಮಾಡಬೇಕು, ಉಪ್ಪು ಹಾಕೋಬೇಕು. ಆಮೇಲೆ ಹಿಂಗೆ ಹಾಕೊಳ್ಳಿ, ಒಂದು ಸ್ವಲ್ಪ ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆವಾಗಲೇ ರುಬ್ಬಿಟ್ಟಿರೋ ಮಿಶ್ರಣ ಹಾಕೊಳ್ಳಿ. ಒಂದು ಸ್ವಲ್ಪ ಅದು ಎಲ್ಲ ಮಸಾಲೆ ಎಣ್ಣೆ ಬಿಡಬೇಕು. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಮುಚ್ಚಿಡ್ಬೇಕು ಅದನ್ನು, ಮೇಲ್ಗಡೆ ಪ್ಲೇಟನ್ನು. ನೋಡಿ ಇವಾಗೆಲ್ಲ ಎಣ್ಣೆ ಬಿಟ್ಟಿದ್ದಲ್ಲ. ಎಗ್ ಇರುತ್ತಲ್ಲ, ಸೊ ಅದನ್ನು ಈ ಥರ ಸ್ವಲ್ಪ ಗೆರೆ ಹೊಡೆದು ಇದು ಮಾಡಿ ಹಾಕಬೇಕು ಮಸಾಲೆ ಒಳಗಡೆ. ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಆಲ್ರೆಡಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಸೊ ಅಕ್ಕಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ. ಮೂರಿಂದ 4 ಸೀಟಿ ಆದರೆ ಆಗುತ್ತೆ, ಸರಿ ಹೋಗುತ್ತೆ ಅಷ್ಟರಲ್ಲಿ. ಇದು ಒಂದು ಗ್ಲಾಸ್ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ಉಪ್ಪು ನೋಡು, ಉಪ್ಪು ಕಡಿಮೆ. ಈಗ
ಯಾಕೆ ಬರೋದು ನೀರು ಜಾಸ್ತಿ ಆಯಿತು ನೀರು ಹಾಕ್ಕೊಂಡು ಗಾರ್ನಿಷ್ಗೆ ಕೊಬ್ಬರಿ ಕೊತ್ತಂಬರಿ ಕೊತ್ತಂಬರಿ ಅದು ಏನಂದೆ ಕೊಬ್ಬರಿ ಮತ್ತೆ ನೀರು ಹಾಕಿ ನೋಡ ಸಾಕ ಉಪ್ಪಾಗೈತೆ ಹೌದಾ ಆಗಿಲ್ಲ ಉಪ್ಪ ಬರೋಬರಿ 4 ರಿಂದ 3 ಸೀಟಿ ಆದರೆ ಆಯಿತು 3 ರಿಂದ 4 ಉಲ್ಟಾ ಹಾಕೋದು 3 ರಿಂದ 4 ಉಲ್ಟಾ ಹಾಕೋದು ಎಗ್ ಬಿರಿಯಾನಿ ರೆಡಿ